ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನನಗೆ ಭಾಳ ತಾಳ್ಮೆಯಿಂದ ನಿಮ್ಮ ಹತ್ರ ಹೇಳ್ಕೊಳ್ಳೋದೇನೆಂದರೆ ಧನ್ಯವಾದಗಳು, ಎಂದೆಂದಿಗೂ ಧನ್ಯವಾದಗಳು. ಕಳೆದ ವೀಡಿಯೋಗಳನ್ನ ನೋಡಿ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಿಮ್ಮ ಬೆಂಬಲ ಎಂದೆಂದಿಗೂ ಬೇಕು ಅಂತ ಒಂದು ಧನ್ಯವಾದಗಳು. ಬಲವಾದ ವ್ಯಕ್ತಿಗಳು ತಮಗೆ ಯಾವ ಥರ ತೊಂದರೆ ಇದ್ರೂ ಕೆಲವು ಟೈಮ್ನ ಸ್ಪೇರ್ ಮಾಡಿ ಯಾರಿಗೇನು ಬೇಕಾಗುತ್ತೋ ಅವ್ರಿಗೆಲ್ಲ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ನೀಡಲಿಕ್ಕೆ ಮುಂದುವರೆದಿರ್ತಾರೆ. ನಾನು ಬೇರೆಯವರಿಗೆ ಕೊಡೋಕ್ಕೆ ಕಳೆದುಕೊಂಡಿದ್ದೆ, ಯಾಕಂದರೆ ನನ್ನ ಹತ್ರ ಹೆಚ್ಚಿಗೆ ಇದೆ ಅಂತೇಳಿ ಅಲ್ಲ, ಏನೂ ಇಲ್ಲದವ್ರ ಹತ್ರ ಅವರ ಮನೋಭಾವ ಮತ್ತು ಅವರ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನನಗೆ ಗೊತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಇದ್ದಿದ್ದೀನಿ, ಅದಕ್ಕೋಸ್ಕರ ಬೇರೆಯವರಿಗೆ ಕೊಡೋಕ್ಕೆ ನಾನು ತಿಳ್ಕೊಂಡೆ. ಕಳೆದ ವೀಡಿಯೋಗಳಿಂದ ಹಲವಾರು ವೀಡಿಯೋಗಳನ್ನ ಮಾಡಿ ಅಡೆಯಾರ್ ಆನಂದ ಭವನ್ ಸ್ವೀಟ್ಸ್ಗೆ ತಿಳಿಸಿದ್ದೀವಿ. ಅವ್ರ ಹತ್ರ ಸೆಟಲ್ಮೆಂಟ್ಗೋಸ್ಕರ ನಾವು ಕೇಳ್ಕೊಂಡಿದ್ದೀವಿ. ಅದರಿಂದ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್, ಅದೇ ಎಮ್ ಡಿಗಳು ಮತ್ತು CEO ಅವ್ರಿಗೇನು ಈ ವಿಷಯಗಳನ್ನ ತಲುಪಿಸಿದ್ದೀವಿ, ವೀಡಿಯೋಗಳನ್ನ ತಲುಪಿಸಿದ್ದೀವಿ, ಅವ್ರಿಗೆ ವಾಟ್ಸಪ್ ಸಹ ಮಾಡಿದ್ದೀವಿ. ಇನ್ನುವರೆಗೂ ಈ ದಿವಸವರೆಗೂ ಅವ್ರ ಹತ್ರದಿಂದ ಯಾವುದೇ ಥರ ನಮಗೆ ರಿಪ್ಲೈ ಬಂದಿಲ್ಲ, ಒಂದು ಕರೆ ಕೂಡ ಮಾಡಿಲ್ಲ, ಒಂದು ಮೆಸೇಜ್ ಇಲ್ಲ. ನಾವು ಎಷ್ಟು ಕೇಳ್ಕೊಂಡು ಹೋದ್ರೂ ಅವರು ಅಷ್ಟಕ್ಕೆ ಅವರು ತುಂಬ ಏಮಾರಿಸ್ತಾನೆ ಹೋಗ್ತಾ ಇರ್ತಾರೆ. ಸುಮಾರು ವೀಡಿಯೋಗಳಲ್ಲಿ ನಮ್ಮ ಕಷ್ಟನ ಅವರಿಗೆ ವಿವರಿಸಿದ್ದೀವಿ. ಜೀವನಕ್ಕೆ ಬೆದರಿಕೆ ಆಗ್ತಾರೆ ಅಂತಲೂ ಹೇಳಿದ್ದೀವಿ. ಮತ್ತು ನಮ್ಮ ಮಗನಿಗೆ ಎಜುಕೇಷನ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಈ ದಿವಸ ಕೂಲಿ ಕೆಲಸ ಮಾಡಿದರೆ ಅದರಲ್ಲಿ ಬೇರೆ ಯಾವುದೂ ಮಾಡೋಕ್ಕಾಗಲ್ಲ. ಬರೀ ಅವರು ಈ ದಿನಕ್ಕೂ ಮಾಡೋ ಊಟಗಳು ಬಿಟ್ಟರೆ, ನಮ್ಮ ದಿನಕ್ಕೂ ಮಾಡೋ ಊಟಗಳಿಗೆ ಸ್ವಲ್ಪ ಕೆಲವು ದೇಶದಲ್ಲಿ ಸಂಕಟ ಆಗಿದೆ ಅಂತೆಲ್ಲ ಕೇಳ್ಕೊಂಡಿದ್ದೇನು. ನಮ್ಮ ಮೇಲಧಿಕಾರಿಗಳು, MDಗಳು, CEO ಅವರೆಲ್ಲ ಯಾವುದೇ ಥರ ನಿರ್ಣಯ ತಗೊಳ್ಳೋಕ್ಕೆ ಅವ್ರು ಯಾವುದೇ ಥರ ಕ್ರಮ ಕೈಗೊಳ್ಳಿಲ್ಲ, ಯಾವುದೇ ಥರ ನಿರ್ಣಯನೂ ತಗೊಂಡಿಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ನನಗೆ ಗೊತ್ತಾಗ್ತಾಯಿಲ್ಲ. ಕಳೆದ ವೀಡಿಯೋನ ಪೋಸ್ಟ್ ಮಾಡಿದ ಮೇಲೆ ಕೂಡಲೇ ಹಳೆ ಎಂಪ್ಲಾಯೀಸ್ಗಳಾದ ಅಡೆಯಾರ್ ಆನಂದ ಭವನ್ ಸೇರಿದ ಹಳೆ ಎಂಪ್ಲಾಯೀಸ್ಗಳಾದ ಕೆಲವರು ನಮಗೆ ಫೋನ್ ಮಾಡಿದರು. ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ನಮಗೆ ಮೆಸೇಜ್ ಮಾಡಿದರು. ಅವ್ರಿಗೆಲ್ಲ ಸೇರಿ ಸುಮಾರು ಜನ ಅವರಿಗೆ ಕೊನೆಗೆ ಸೆಟಲ್ಮೆಂಟ್ ಕೊಟ್ಟಿಲ್ಲ, ನಾನು ಕೆಲಸ ಬಿಡೋಕ್ಕೆ ಮುಂಚೆ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಬೋನಸ್ ಕೊಟ್ಟಿಲ್ಲ, ಮತ್ತು ನಮಗೆ ಯಾವುದೇ ಥರ ಸೆಟಲ್ಮೆಂಟ್ಗಳು ಅವ್ರು ಮಾಡಿಲ್ಲ. ಕೆಲವರು 7 ವರ್ಷದಿಂದ ನನಗೆ PF ಅವರ ಕಡೆಯಿಂದ ಪೆಂಡಿಂಗ್ ಇದೆ ಅಂತಾರೆ. ಇನ್ನು ಕೆಲವರು 10 ವರ್ಷದಿಂದ ಹೋರಾಡ್ತಾ ಇದ್ದೆ, ನನಗೆ ಒಂದು